ಚೆನ್ನಾಗಿರುತ್ತೆ, ಗಂಟದು ಯಾವ್ದು ತೊಂದ್ರೆ ಬರಲ್ಲ. ಆಮೇಲೆ ಇನ್ನೂ ಒಂದ್ ಮಾತು ನೋಡಿ ಹೇಳ್ತೀನಿ, ಕೆಲವು ಜನ ನೋಡು ಮಾತಾಡುವಾಗ ಟೈಮ್ ಇಷ್ಟೊಪ್ ಮಾತಾಡ್ತಾರೆ, ಸರಿಯಾಗಿ ಮಾತು ಬರಲ್ಲ. ಇವಾಗ ಗಣೇಶಕ್ಕೆ ಕರಿಬೇಕು ಅಂದ್ರೆ ಗಣೇಶ ಆತರ ಮಾತಾಡ್ತಾರ ನೋಡು, ಅವರ ಈ ಆಸನ ಮಾಡಿದ್ದೆ ಅಂದ್ರೆ 100% ನಾನು ಗ್ಯಾರಂಟಿಯಿಂದ ಹೇಳ್ತೀನಿ, ಒಂದ್ 2 ತಿಂಗಳಲ್ಲಿ ಅವ್ರ ಮಾತು ಕರೆಕ್ಟ್ ಬರುತ್ತೆ. ನಾವು ಬೆಂಗಳೂರಲ್ಲಿ ಯೋಗ ಕ್ಲಾಸ್ ಅಲ್ಲಿ ಒಂದ್ 2 ಜನಕ್ಕೆ ಈ ಆಸನ ಎಲ್ಲ ಪ್ರಾಣಾಯಾಮ್ಸ್ ಮಾಡಿಸ್ಬಿಟ್ಟು ಅವ್ರ ಮಾತೇ ಬರ್ತಾ ಇರ್ಲಿಲ್ಲ ಅವ್ರಿಗೆ. ಅವ್ರು ಇವಾಗ ಪರ್ಫೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಬಹಳ ಈಸಿಯಾಗಿ ಇದೆ ಈ ಪ್ರಾಣಾಯಾಮ್ಸ್ ಎಕ್ಸಸೈಸ್. ಓಕೆ, ಇವಾಗ ಲಾಸ್ಟ್ ಆಸನ ಮಾಡೋಣ ನಾವು, ಹಾಸ್ಯಾಸನ. ಯಾಕಂದ್ರೆ ಬೆಳಗ್ಗೆಯಿಂದ ಕುತ್ಕೊಂಡು ಒಂಥರ ಆಗೈತೆ, ಫೇಸ್ ನೋಡಿ ಪ್ರಾಣಾಯಾಮ್ಸ್ ಮಾಡಿ ಫೇಸ್ ಅಲ್ಲಿ ಒಂದು ಸುಸ್ತಿ ಬಂದ್ಬಿಟ್ಟಿದೆ. ಇವಾಗ ಜನ ಆಕ್ಚುಲಿ ಏನಾಗಿದೆ, ನಗಿಯೋದು ಬಿಟ್ಬಿಟ್ಟಿದೆ. ಯಾವೊಂದ್ ಕಡೆ ನಗಬೇಕು ಅಂದ್ರೆ ನಗಿಯೋದೇ ಇಲ್ಲ, ಸರಿಯಾಗಿ ನಗಿಯೋದೇ ಇಲ್ಲ. ನಮ್ಮ ಬಾಡಿಯಲ್ಲಿ ಚೆನ್ನಾಗಿ ನಗ್ತಾ ಇದ್ರೆ ಏನಾಗತ್ತೆ, ಹಾರ್ಮೋನ್ಸ್ ರಿಲೀಫ್ ಆಗತ್ತೆ, ನಮ್ಮ ಬಾಡಿ ಚೆನ್ನಾಗಿರತ್ತೆ. ಮನೆಯಲ್ಲಿ ನಗಿಯಕ್ಕೆ ಬಿಡಲ್ಲ, ಸ್ಕೂಲಲ್ಲಿ ನಗಿಯಕ್ಕೆ ಬಿಡಲ್ಲ, ಆಚೆ ಕಡೆ ನಗಿಯಕ್ಕೆ ಬಿಡಲ್ಲ. ಅವಾಗ ಏನಾಗತ್ತೆ, ನಮ್ಮ ಬಾಡಿ ಒಂಥರ ಮಂಕ್ ಆಗ್ಬಿಟ್ಟಿದೆ. ಇಷ್ಟು ಚೆನ್ನಾಗಿ ನಗ್ ಬಿಡೋಣ. ಇವಾಗ ಈ ಆಸನಲ್ಲಿ, ಹಾಸ್ಯಾಸನಲ್ಲಿ ಚೆನ್ನಾಗಿ ನಗಬೇಕು. ಅಲ್ಲಿ ಯಾರೇನ್ ಹೇಳಲ್ಲ ನಿಮ್ಗೆ. ಇವಾಗ ಫುಲ್ ಖುಷಿಯಿಂದ ನಗ್ಬೇಕು. 3 ಸತಿ ಮಾಡೋಣ ಇದೆ ಹಾಸ್ಯಾಸನ. ಜೋರಿಂದ 2 ಕೈ ಮೇಲೆ ಹತ್ಬಿಟ್ಟು ಜೋರಿಂದ ಮಾಡೋಣ. ಯಾರು ನಗಿಯೋದಿಲ್ಲ ಅವ್ರಿಗೆ ಅಲ್ಲಿ ಸ್ಟೇಜ್ ಮೇಲೆ ಅಲ್ಲಿ ಕರೆದ್ಬಿಟ್ಟು ನಗಿಸ್ತೀನಿ ನಾನು. ಇದಕ್ಕೋಸ್ಕರ ಇವಾಗ ಚೆನ್ನಾಗಿ ನಗಬೇಕು, ಫುಲ್ ಖುಷಿಯಿಂದ. ಓಕೆ, ರೆಡಿ? ರಿಲ್ಯಾಕ್ಸ್. ನಾವು ಚೆನ್ನಾಗಿ ನಗ್ತಾ ಇದ್ರೆ ಏನಾಗತ್ತೆ ಗೊತ್ತು, ನಮ್ಮ ಬಾಡಿಯಲ್ಲಿ ಒಂಥರ ಚೆನ್ನಾಗಿ ಹಾರ್ಮೋನ್ಸ್ ರಿಲೀಫ್ಸ್ ಆಗತ್ತೆ. ಏನಾಗತ್ತೆ, ಹಾರ್ಮೋನ್ಸ್ ರಿಲೀಫ್ಸ್ ಆಗತ್ತೆ. ಆವಾಗ ಏನಾಗತ್ತೆ, ನಮ್ಮ ಬಾಡಿ, ನಮ್ಮ ಆರೋಗ್ಯ ಚೆನ್ನಾಗಿರತ್ತೆ, ನಮ್ಮ ಫೇಸ್ ಚೆನ್ನಾಗಿರುತ್ತೆ. ನಗ್ತಾ ಇದ್ರನಕ ನಮ್ಮ ಫೇಸ್ ಚೆನ್ನಾಗಿರತ್ತೆ. ಇವಾಗ ನಮ್ದು ಈ ಪ್ರಾಣಾಯಾಮ್ಸ್ ಒಂದು ಸ್ಟೆಪ್ಸ್ ಕ್ಲೋಸ್ ಆಗೋಯಿತು. ಇವಾಗ ನಾವೊಂದು ಸೂರ್ಯ ನಮಸ್ಕಾರ ಮಾಡೋಣ. ಈ ಸೂರ್ಯ ನಮಸ್ಕಾರ ಮಾಡಿದೆ ಅಂದ್ರೆ ಏನಾಗತ್ತೆ, ನಮ್ಮ ಬಾಡಿಯಲ್ಲಿ ಫುಲ್ ಎಕ್ಸರ್ಸೈಸ್ ಆಗ್ಬಿಡತ್ತೆ, ಅಲ್ಲ ಯೋಗಾಸನ ಆಗ್ಬಿಡತ್ತೆ. सूर्य नमस्कार। हाँ, खड़े हो जाइए। सूर्य नमस्कार ಮಾಡೋಣ। ಎರಡು ಕೈ ಹಂಗೆ ತಗೊಳ್ಳಿ। ओम सूर्याय नमः। एक, दोनों हाथ पीछे की तरफ कीजिए, दोनों हाथ पीछे की तरफ, फिर दो ऐसे आगे की तरफ आइए, तीन, एक पैर राइट है, राइट पैर पीछे की तरफ, राइट काल पीछे की तरफ देखिए पोजीशन, राइट काल पीछे की तरफ, बलकाल ಹಿಂದೆ ತಗೊಳ್ಳಿ। ಆಮೇಲೆ ಇವಾಗ लेफ्ट काल, लेफ्ट काल पीछे की तरफ ले लिया। अभी आर आगे की तरफ, आगे बेंड आगे, ಮುಂದೆ ಬೆಂಡ್ ಆಗಿ, ಎರಡು ಕಾಲ ಟಚ್ ಇರಬೇಕು, ಕೈ ಟಚ್ ಇರಬೇಕು, ಹಮಾರ फेफड़ा ಟಚ್ ಇರಬೇಕು। और पोजीशन ತಲೆ ಮೇಲೆ ಇರಬೇಕು, ತಲೆ ಮೇಲೆ ಇರಬೇಕು, ಹಂಗೆ ಹಂಗೆ ಮೇಲೆ ಇರಬೇಕು। ಹಾ, ಇವಾಗ ಹಿಂದೆ 7 ಭುಜಂಗಾಸನ ಆಗೋಯ್ತು। ಇದೆ ಇದು ಆಸನ ಹೆಸರು ಏನ? ಭುಜಂಗಾಸನ। ಎರಡು ಕೈ ಹಂಗೆ ಭುಜಂಗಾಸನ। ಹಾ, ತಿರ್ಗಾ 8, ತಿರ್ಗಾ ರೈಟ್ ಕಾಲ್ ಮುಂದೆ ಮಾಡಿ, ರೈಟ್ ಕಾಲ್ ಮುಂದೆ ಮಾಡಿ, ಲೆಫ್ಟ್ ಮುಂದೆ, ओम रवयाय नमः। एक, दो, नहीं माड़ी माड़ी नान हेल्ತೀನಿ। 3, 4, 5, 6, 7, 8, 9, 10, 11, ಎರಡು ಕೈ ಹಂಗೆ ಇಟ್ಕೊ, 12। ओम भान्वाय नमः।
ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, 11, 12. ಓಂ ಖಗಾಯ ನಮಃ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, 11, 12. ಓಂ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. 1, 2, 3, 4, 5, 6, 7, 8, 9, 10, 11, 12. ಓಂ ಸೂರ್ಯಾಯ ನಮಃ. ಓಕೆ, ರಿಲ್ಯಾಕ್ಸ್. ಇದೆ ಸೂರ್ಯ ನಮಸ್ಕಾರ ನಾವು ಡೈಲಿ ಮಾಡಿದ್ದೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಸಂಪೂರ್ಣ ಯೋಗಾಸನ ಬಂದ್ಬಿಡತ್ತೆ, ಫುಲ್ ಎಕ್ಸಸೈಸ್ ಆಗಿಬಿಡತ್ತೆ, ನಮ್ಮ ಬಾಡಿ ಚೆನ್ನಾಗಿರತ್ತೆ. ಇವಾಗ ಎರಡು ಕೈ ಹಂಗೆ ಸೊಂಟ ಮೇಲೆ ಇಟ್ಕೊಳ್ಳಿ, ಫುಲ್ ಹಂಗೆ ರೌಂಡ್ ಮಾಡಿ ರೊಟೇಟ್ ಮಾಡಿ. ಬಾಡಿ ಅಲ್ಲಿಂದ ಜಾಸ್ತಿ ದಪ್ಪ ಆಗೋದು, ಇಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಈ ಕಡೆ ಜಾಸ್ತಿ ಜಮಾ ಆಗೋದು. ಇವಾಗ ಉಲ್ಟಾ ಮಾಡಿ ಆಪೋಸಿಟ್ ಮಾಡಿ ಹಂಗೆ, ಆಪೋಸಿಟ್ ಮಾಡಿ ಹಂಗೆ. ಸಿಂಪಲ್ ಎಕ್ಸಸೈಸ್ ಮಾಡಿಸಿದ್ದೆ ಆದ್ರೂ ಕೂಡ ಮಾಡ್ಸೋಣ, ತಿರ್ಗಾ 2ನೇ ಸತಿ ಮಾಡೋಣ. ಓಕೆ, ರಿಲ್ಯಾಕ್ಸ್. ಎರಡು ಕೈ ಹಂಗೆ ಮಾಡಿ ಫುಲ್ ರೌಂಡ್ 10 ಸಲ ಮಾಡಿ ಹಂಗೆ. ಇವಾಗ ಆಪೋಸಿಟ್. ರಿಲ್ಯಾಕ್ಸ್. ಇವಾಗ ಒಂದು ಕೈ ಹಿಂದೆ ಹೋಗ್ಬೇಕು, ಒಂದು ಕೈ ಮುಂದೆ ಹೋಗ್ಬೇಕು. ಯಾವ ತರ ಅಂದ್ರೆ ನೋಡೋ, ಫಸ್ಟ್ ಎರಡು ಒಂದೇ ಕಡೆ ರೌಂಡ್ ಆಗಬಾರ್ದು, ಒಂದೇ ಕಡೆ ಆಗ್ತಾ ಇದೆ, ಒಂದೇ ಕಡೆ ಆಗಬಾರ್ದು ನೋಡಿ, ಆಪೋಸಿಟ್ ಹೋಗ್ಬೇಕು. ಒಂದು ಹಂಗೆ ಯಾರಿಗೆ ಆಗ್ತಾ ಇಲ್ಲ. ಇಲ್ಲ ಇಲ್ಲ, ಯಾರಿಗೆ ಬರ್ತಾ ಇಲ್ಲ. ಒಂದು ಎರಡು ಒಂದೇ ಸತಿ ಒಂದೇ ಕಡೆ ಇಲ್ಲ, ಒಂದು ಲೆಫ್ಟ್ ಒಂದು ರೈಟ್ ನೋಡಿ. ನಮ್ಗೆ ನೋಡಿ ಹಂಗೆ ಹೋಗ್ತಾ ಇದೆ ನಮ್ ಕೈ. ಯಾರ್ದು ಇಲ್ಲ. ಓಕೆ 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 ಓಕೆ. ಇವಾಗ ಎರಡು ಕೈ ಹಂಗೆ ಇಟ್ಕೊಂಡು ಜಂಪಿಂಗ್ ಮಾಡಿ, ಸ್ವಲ್ಪ ಹಂಗೆ ಫುಲ್ ಜಂಪಿಂಗ್ ಮಾಡಿ, ಜಂಪಿಂಗ್ ಮಾಡಿ ಹಂಗೆ. ಫುಲ್ ಜಂಪಿಂಗ್. ಕೆಳಗಡೆ ಹಿಂದೆ ಇರೋನ್ ಕಾಣಿಸ್ತಾ ಇಲ್ಲ ನೋಡಿ, ಅವ್ರು ಜಂಪ್ ಮಾಡಿ, ಫುಲ್ ಜಂಪ್ ಮಾಡಿ. ಕರೆಕ್ಟ್ ಕರೆಕ್ಟ್. ಇದೇ ಫುಲ್ ಎಕ್ಸಸೈಸ್ ಆಗತ್ತೆ. ಇವಾಗ ಎರಡು ಕೈ ಮಾಡಿ ಹಂಗೆ ಫುಲ್ ಬಾಡಿ ಅದೇ ಜಂಪಿಂಗ್ ಮಾಡಿ 10 ಸಲ ಮಾಡಿ. ರಿಲ್ಯಾಕ್ಸ್. ಸ್ವಲ್ಪ ಎಕ್ಸಸೈಸ್ ಯೋಗಾಸನ ಮಾಡಕ ಬಂದಿದೆ, ಬೆವರು ಬರಬೇಕು. ಬೆವರು ಬಂದ್ರೇನಕ ನಮ್ಮ ಬಾಡಿ ಒಳಗಡೆ ಇರೋದು ಕಾಯಿಲೆ ಎಲ್ಲ ಆಚೆ ಬರುತ್ತೆ. ಓಕೆ, ರಿಲ್ಯಾಕ್ಸ್. ಇವಾಗ ಎರಡು ಕಾಲು ಹಂಗೆ ಗ್ಯಾಪ್ ಮಾಡಿ, ಒಂದು ರೈಟ್ ಇಂದ ಹಂಗೆ ಟಚ್ ಮಾಡಿ, ಲೆಫ್ಟ್ ಇಂದ ಅದೇ ಟಚ್ ಮಾಡಿ, ಹಂಗೆ ಮಾಡಿ. ಮಾಡಿ ಹಂಗೆ ಲೆಫ್ಟ್ ರೈಟ್ ಹಂಗೆ ಮಾಡಿ. ರಿಲ್ಯಾಕ್ಸ್.
ರಿಲ್ಯಾಕ್ಸ್. ಇವಾಗ ಸೊಂಟ ಮೇಲೆ ಕೈ ಇಟ್ಕೊಂಡು ಫಿಂಗರ್ ಮೇಲೆ ನಿಂತ್ಕೋಬೇಕು. ತಿರ್ಗಾ ಜಂಪಿಂಗ್ ಕೆಳಗಡೆ ಬರಬೇಕು ನೋಡಿ ಹಂಗೆ. ಇವಾಗ ಟಕ್ಕನ್ನ ಕೆಳಗಡೆ ಬನ್ನಿ. ಹಂಗೆ ಮಾಡಿ ಬಾಡಿ ಫುಲ್ ಶೇಕ್ ಆಗುತ್ತೆ ನೋಡಿ. ಇದೆ ಮಾಡಿದೆ ಅಂದರೆ ಯಾವುದು ನರ ಹೆಚ್ಚು ಕಮ್ಮಿ ಇದ್ರೆಲ್ಲ ಸರಿ ಹೋಗುತ್ತೆ. ಒಂದೇ ಸತಿ ಹಂಗೆ ಬಾಡಿ ಬಿಡಬೇಕು. ಹರಿ ಓಂ. ರಿಲ್ಯಾಕ್ಸ್. ಇವಾಗ ನಾವು ಸಿಂಪಲ್ ಎಕ್ಸರ್ಸೈಸ್ ಆಗೋಯ್ತು, ಪ್ರಾಣಾಯಾಮ್ಸ್ ಆಗೋಯ್ತು, ಕೆಲವರು ಎಕ್ಸರ್ಸೈಸ್ ಯೋಗಾಸನ ಆಗೋಯ್ತು. ನಾವು ಇವಾಗ ಫಸ್ಟ್ ದಿವಸನ ಮಾಡೋಕ್ಕೆ ಕೆಲವು ಜನಕ್ಕೆ ಆದ್ಯತೆ ರೂಢಿ ಇರಲ್ಲ, ಇದಕ್ಕೋಸ್ಕರ ಜಾಸ್ತಿ ಮಾಡಿಸೋದು ಬೇಡ. ಇವಾಗ ಪ್ರಾಣಾಯಾಮ್ಸ್ ಎಲ್ಲ ಆಗೋಯ್ತು. ಯೋಗಾಸನ ನೋಡಿ, ಯೋಗಾಸನ್ಸ್ ಅಲ್ಲಿ ಇವಾಗ ಬೇಕಾದಷ್ಟು ಯೋಗಾಸನ ಇದೆ, ನಾನು ನಿಮ್ಗೆ ತೋರಿಸಿಲ್ಲ. ಯಾಕಂದ್ರೆ ಅಲ್ಲ ಕೆಲವರು ಹುಡುಗರೆಲ್ಲ ಇದ್ದಾರೆ, ಮಾಡೋದು ಬೇಡ. ಯೋಗಾಸನಲ್ಲಿ ಅಂದ್ರೆ ಟಾಪ್ ಯೋಗಾಸನ ಕಿಂಗ್ ಅಂದ್ರೆ ಯಾವುದು? ಶೀರ್ಷಾಸನ. ನೋಡಿ, ನೀವು ಮಾಡೋದು ಬೇಡ, ನಾನು ತೋರಿಸ್ತೀನಿ ನಿಮ್ಗೆ ಶೀರ್ಷಾಸನ ಯಾವ ತರ ಮಾಡಿಸ್ತಾರೆ ಅಂತ. ಶೀರ್ಷಾಸನ ಯಾವ ತರ ಇರುತ್ತೆ ಹಂಗೆ ಮಾಡೋದು. ಶೀರ್ಷಾಸನದಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ನೂರಾರು ಬೆನಿಫಿಟ್ ಇದೆ. ಬಟ್ ಇದೆ ಮಾಡೋದು ರೂಢಿ ರೀತಿ ಯಾವ ತರ ಇದೆ ನಾವು ಕಲ್ತ್ಕೋಬೇಕು. ನೀವು ಯಾರು ಮಾಡಿಸೋದು ಬೇಡ, ನಾನು ತೋರಿಸ್ತೀನಿ, ಆಮೇಲೆ ನೀವು ಟ್ರೈ ಮಾಡ್ತಾ ಮಾಡ್ತಾ ಬೇಕಂದ್ರೆ ಮಾಡ್ಬೋದು. ಓಕೆ ನೋಡಿ. ಈ ತರ ಬೆಳಗ್ಗೆ ಡೈಲಿ 1 ಅವರ್ಸ್, ಬೆಳಗ್ಗೆ ಡೈಲಿ 1 ಅವರ್ ಇಲ್ಲ ಅರ್ಧ ಗಂಟೆ ನಾವು ಎಕ್ಸರ್ಸೈಸ್ ಯೋಗಾಸನ ಪ್ರಾಣಾಯಾಮ್ಸ್ ಮಾಡಿದ್ರೆ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಮಿಕ್ಕಿದ್ದು 23 ಅವರ್ಸ್